ಮಹಿಳೆಯರಿಂದಲೇ ಆರ್ಥಿಕ ಸಮೃದ್ಧಿ ಬೆಡಕಿಹಾಳದಲ್ಲಿ ಶ್ರೀ ಗೌರಿ ಗಣೇಶ ಮಹಿಳಾ ಸೊಸೈಟಿ 5ನೇ ಶಾಖೆ ಉದ್ಘಾಟನೆ ವೇಳೆ ಶಿವಪ್ರಸಾದ್ ದೇವರ ನುಡಿ. ಸಹಕಾರ, ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಸೇರಿ ಸಕಲ ಕ್ಷೇತ್ರಗಳಲ್ಲಿ ಮಹಿಳೆ ಮುಂಚೂಣಿಯಲ್ಲಿದ್ದು, ಮಹಿಳೆಯರಿಂದಲೇ ಆರ್ಥಿಕ ಸಮೃದ್ಧಿ ಸಾಧ್ಯವೆಂದು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಪರಮ ಪೂಜ್ಯ ಶಿವಪ್ರಸಾದ ದೇವರು ತಿಳಿಸಿದರು. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ಶ್ರೀ ಗೌರಿ ಗಣೇಶ ಮಹಿಳಾ ಕೋಆಪರೇಟಿವ್ ಸೊಸೈಟಿ 5ನೇ ಶಾಖೆ ಉದ್ಘಾಟನೆ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಶ್ರೀಗಳು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಶ್ರೀಗಳಾದ ನಂದಿನಿ ಜೀನಿಸೇನ ಭಟ್ಟಾಕರ್ ಮಹಾಸ್ವಾಮಿಗಳು ಮಾತನಾಡಿ, ಪ್ರಸ್ತುತ ಸಕಲ ರಂಗದಲ್ಲಿ ಮಹಿಳೆಯರು ಪುರುಷರಿಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾರೆ. ಕುಟುಂಬದಲ್ಲಿ ಮಿತ ಖರ್ಚಿನೊಂದಿಗೆ ಹಣ ಉಳಿತಾಯ ಮಾಡುವ ಶಕ್ತಿ ಪುರುಷರಿಗಿಂತ ಮಹಿಳೆಯರಲ್ಲಿದೆ. ಆದ್ದರಿಂದ ಮಹಿಳೆಯರು ಆರ್ಥಿಕವಾಗಿ ಸಕ್ಷಮವಾಗಲು ಮಹಿಳಾ ಸಹಕಾರಿ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು. ಪ್ರಾರಂಭದಲ್ಲಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಾಗೂ ಸಂಘದ ಆಡಳಿತ ಮಂಡಳಿಯ ಮುಖ್ಯ ಉಪಸ್ಥಿತಿಯಲ್ಲಿ ಯುವ ನಾಯಕ ಉತ್ತಮ್ ಪಟೇಲ್ ರಿಬ್ಬನ್ ಬಿಚ್ಚಿ 5ನೇ ಶಾಖೆಯನ್ನು ಉದ್ಘಾಟಿಸಿದರು. ತದನಂತರ ಶ್ರೀಗಳ ಹಸ್ತದಿಂದ ಲಾಕರ್ ಪೂಜೆ, ಪ್ರತಿಮೆ ಪೂಜೆ ಹಾಗೂ ಠೇವಣಿದಾರರ ಪಾವತಿ ವಿತರಿಸಲಾಯಿತು. ನಂತರ ನಡೆದ ವೇದಿಕೆ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಜಾತಾ ಖೋತ್ ಮಾತನಾಡಿದರು. ಆ ಸಂದರ್ಭದಲ್ಲಿ ಇದು ಮಹಿಳೆಯರಿಗಾಗಿ ಪ್ರತ್ಯೇಕ ಸೊಸೈಟಿ ಅನ್ನುವಂಥದ್ದನ್ನ ಅವರು ಹೇಳಿದಾಗ ಮಹಿಳೆಯರು ಸಹಿತ ಇವತ್ತು ಸಮಾಜದಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಿದ್ದೇವೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ರು. ಮಹಿಳೆಯರು ಸಹಿತ ಸಬಲೀಕರಣರಾಗಬೇಕು, ಮಹಿಳೆಯರು ಸಹಿತ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು, ಮಹಿಳೆಯರು ಸಹಿತ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನ, ಈ ಸೊಸೈಟಿಯನ್ನು ನಾವು ಪ್ರಾರಂಭಿಸಿದ್ದೇವೆ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ತಾಯಿ ಅಂತಂದ್ರೆ, ಒಂದು ಹೆಣ್ಣು ಅಂತಂದ್ರೆ ಅವ್ರ ಕುರಿತು ನಾನು ಮಾತನಾಡ್ತೇನೆ ಇವತ್ತು ವಿಶೇಷವಾಗಿ. ಇವತ್ತು ತಾಯಿಯವರು ಸೊಸೈಟಿ ಉದ್ಘಾಟನೆ ಇರೋದ್ರಿಂದ ಮಹಿಳೆಯರ ಕುರಿತು ಈ ವೇದಿಕೆಯಲ್ಲಿ ನಾನು ಮಾತನಾಡೋದಕ್ಕೆ ಇಚ್ಛಾ ಪಡ್ತೇನೆ. ತಾಯಿ ಶಕ್ತಿ ಎಷ್ಟು ದೊಡ್ಡದು ಈ ಜಗತ್ತಿನಲ್ಲಿ ಅನ್ನೋದಕ್ಕಾಗಿ 12ನೇ ಶತಮಾನದಲ್ಲಿ ಶರಣರು ಸಹಿತ ಎಲ್ಲರೂ ಹೇಳಿಕೊಟ್ರು. 900 ವರ್ಷದ ಹಿಂದೆ ಒಂದ್ಸರಿ ನಾವು ಇತಿಹಾಸವನ್ನ ಮರುಕಳಿಸಿದಾಗ ಹೆಣ್ಣು ಎಂದರೆ ಹೆಣ್ಣಲ್ಲ, ಹೆಣ್ಣು ಎಂದರೆ ಕೇವಲ 4 ಗೋಡೆಗಳಿಗೆ ಸೀಮಿತ ಅಲ್ಲ, ಹೆಣ್ಣು ಎಂದರೆ ಕೇವಲ ಅಡುಗೆ ಯಂತ್ರವಲ್ಲ, ಹೆಣ್ಣು ಎಂದರೆ ಈ ಜಗತ್ತಿನ ಕಣ್ಣು ಅಂತ 900 ವರ್ಷದ ಹಿಂದೆ ತೋರಿಸಿಕೊಟ್ಟಂತವರು ದಸರಾದಿ ಶಿವಶರಣರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಅಂದ್ರೆ ಇದೇ ಬೆಡಕಿಹಾಳ ನಗರ ಅಂತ ಒಂದು ಊರಿತ್ತು. ಬೆಡಕಿಹಾಳ ಇಲ್ಲಾಗಿತ್ತು, ಬೇರೆ ಊರಿತ್ತು. ಆ ಊರಲ್ಲಿ ಒಂದು ಸ್ಟೇಜ್ ಹಾಕಿ ದೊಡ್ಡ ಫಂಕ್ಷನ್ ಒಂದು ಇಟ್ಕೋತಾರ. ಫಂಕ್ಷನ್ ಏನಂದ್ರ ಜಾದೂಗಾರದ ಫಂಕ್ಷನ್ ಇಟ್ಕೋತಾರ. ಆ ಜಾದೂಗಾರ ಫಂಕ್ಷನ್ ತೋರಿಸ್ಲಿಕ್ಕೆ ಬಂದಿರ್ತಾನೋ, ಜಾದೂಗಾರ ಆಗ್ಲಿ, ಯಾರು ಆಗ್ಲಿ, ಸ್ವಾಮೀಜಿಯವರಾಗ್ಲಿ ಮತ್ತು ರಾಜಕಾರಣಿ ನೇತಾಗಳಾಗ್ಲಿ, ಯಾವ್ದು ಕಾರ್ಯಕ್ರಮದಲ್ಲಿ ಜನ ನನಗೆ ಹೆಚ್ಚು ಚಪ್ಪಾಳಿ ಹೊಡಿಬೇಕಂತ ಬಹಳ ಆಶೆ ಇಟ್ಕೊಂಡು ಬಂದಿರ್ತಾರೆ. ಅದೇ ತರನು ಆ ಜಾದೂಗಾರ ಕೂಡ ಆಶೆ ಇಟ್ಕೊಂಡು ಬಂದಿರ್ತಾನು, ನಾನು ಈ ಊರಲ್ಲೇ ಜಾದೂ ತೋರಿಸುವಾಗ ಈ ಊರದ ಜನ ಎಲ್ಲ ಖುಷಿ ಆಗಬೇಕು, ಆ ಊರ ಜನರಿಗೆಲ್ಲ ಆಶ್ಚರ್ಯ ಹರಿಸ್ಬೇಕಪ್ಪ, ಎಂತ ದೊಡ್ಡ ಜಾದೂಗಾರ ಅಂತ ನನ್ನ ಹೆಸರು ಎಲ್ಲರೂ ಹೋಗ್ತಾ ಇರ್ಬೇಕು ಅಂತ ಅವನ ಅಪೇಕ್ಷೆ ಅವನಿರ್ತದೆ. ಅದೇ ಮಂಚದಲ್ಲೇ ಅವ ಜಾದೂ ತೋರಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೋ, ಇದೇ ತರ ಊರಿನಲ್ಲಿ ಎಲ್ಲಾ ಜನರು ಬಂದಿರ್ತಾರು. ಆ ಊರಾಗ ಸಣ್ಣ मಕ್ಕಳು ಕೂಡ ಇರ್ತಾವ. सಣ್ಣ मಕ್ಕಳು ಎಲ್ಲರೂ अत्यंत या 7 वर्षाच्या कालावधीमध्ये या संस्थेचं पाया मजबूत करण्याचं काम, वेगवेगळ्या ठिकाणी या संस्थेचे ब्रांचेस काढून संस्था मजबूत करण्याचं काम या 7 वर्षांमध्ये सातत्याने ते करत आहेत. याचा उद्देश एवढाच आहे. आता ताईंनी सांगितल्यासारखं महिला सक्षम व्हाव्यात. महिला आता सक्षम व्हायचं राहिलेलं नाही. ते प्रत्येक क्षेत्रामध्ये जर आज आपण बघितलं, किंबहुन महिला आमच्यापेक्षा सुद्धा एक पाऊल पुढे आहे. ಅಂದ್ರೆ ನಮ್ಮದು ಉದ್ದೇಶ ಒಂದೈತಂದ್ರೆ ಮಹಿಳೆಯರು ಕೂಡ ಸ್ವಾವಲಂಬ ಆಗಬೇಕು, ಅವರು ಕೂಡ ಒಂದು ವ್ಯವಹಾರ ಜ್ಞಾನ ಸಿಗಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಮಹಿಳಾ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಬಹಳಷ್ಟು ಹೆಣ್ಮಕ್ಳು ನಮ್ಗೆ ಕೋಆಪರೇಷನ್ ಕೊಟ್ಟು ಒಂದು ಸಂಸ್ಥೆಯ ವ್ಯವಸ್ಥಿತವಾಗಿ ನಡಲಿಕ್ಕೆ ಅವರು ಕೂಡ ಸಹಕಾರ ನೀಡುತ್ತಾರೆ. ಅದಕ್ಕೆ ಅನುಗುಣವಾಗಿ ನಾವು ಮೊದಲನೇ ಬ್ರಾಂಚ್ ಶೆಲ್ಗಾವಾಡಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಯೂ ಕೂಡ ಹೆಣ್ಮಕ್ಳ ನಮ್ಗೆ ಬಹಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಅದೇ ರೀತಿ ಗಳಪುರ ಮಾಡಿದ್ದೀವಿ, ಅಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ಸಂಸ್ಥೆ ನೀಡ್ತಾ ಇದೆ. ಅದೇ ರೀತಿ ಅಕ್ಕಳು ಕೂಡ ಪ್ರಾರಂಭ ಮಾಡಿದ್ದೀವಿ, ಅಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಮಹಿಳೆಯರ ಅವರು ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ ಬೋಧ್ ಕೂಡ ಒಂದು 4 ತಿಂಗಳ ಹಿಂದೆ ಬೋಧ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ಮಹಿಳೆಯರು
ವ್ಯವಸ್ಥಿತವಾಗಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಆ ಎಲ್ಲ ನಿಟ್ಟಿನಲ್ಲಿ ಬೇಡಿಕೆ ಕೂಡ ಇವತ್ತಿನ ದಿವಸ ನಾವು ಮಹಿಳೆಯರ ಸಲುವಾಗಿ ನಾವು ಕೋಆಪರೇಟಿವ್ ಸ್ಟಾರ್ಟ್ ಮಾಡಿದ್ವಿ. ಈ ಸಂದರ್ಭದಲ್ಲಿ ಸುದರ್ಶನ್ ಕೋತ್, ಪಾಸಗೌಡ ಪಾಟೀಲ್, ಸಂಸ್ಥೆಯ ಅಧ್ಯಕ್ಷೆ ಅಶ್ವಿನಿ, ಅಭಯ ಮಗದುಂ, ಇಂದ್ರಜಿತ್ ಪಾಟೀಲ್, ಬಾಬಣ್ಣ ಕೋತ್, ನಾಗರಾಜ್ ಕೋತ್, ತಾತ್ಯಾ ಸಾಹೇಬ್ ಕೋತ್, ಸುರೇಶ್ ಕೋತ್, ಬಾಳಾಸಾಹೇಬ್ ಪಾಟೀಲ್, ರಾಜು ಮಗದುಂ ಸೇರಿದಂತೆ ಸಂಸ್ಥೆಯ ಎಲ್ಲ ಮಹಿಳಾ ಸಂಚಾಲಕರು, ಸಿಬ್ಬಂದಿ ವರ್ಗದವರು, ಠೇವುದಾರರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.